ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ದೇಶಾದ್ಯಂತ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ 405ನೇ ಪಟ್ಟಾಭಿಷೇಕ ಮಹೋತ್ಸವ. ಅಸಂಖ್ಯಾತ ಭಕ್ತರು ಸಪ್ತಾಹ ಮಹೋತ್ಸವದಲ್ಲಿ ಭಾಗಿ. ತಿರುಪತಿಯ ಕಪಿಲತೀರ್ಥದಲ್ಲಿ ಧ್ವಜ ಅವರೋಹಣ ಮತ್ತು ರಾವಣ ವಾಹನ ಸೇವೆ ಅದ್ಧೂರಿಯಾಗಿ ಮುಕ್ತಾಯಗೊಂಡ ಬ್ರಹ್ಮೋತ್ಸವ. ತಿರುಮಲ ತಿರುಪತಿ ದೇವಸ್ಥಾನಗಳ ಮೇ ತಿಂಗಳ ಟಿಕೆಟ್ ಕೋಟಾ ಬಿಡುಗಡೆ. ಫೆಬ್ರವರಿ 18ರಿಂದ 27ರವರೆಗೆ ಆನ್ಲೈನ್ನಲ್ಲಿ ಟಿಕೆಟ್ಗಳನ್ನು ಪಡೆಯಬಹುದು. ತಿರುಪತಿ ನಗರದ ಶ್ರೀ ಕಪಿಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ಭವ್ಯವಾಗಿ ಮುಕ್ತಾಯಗೊಂಡವು. ಉತ್ಸವದ ಕೊನೆಯ ದಿನವಾದ ಮಂಗಳವಾರ ಬೆಳಗ್ಗೆ ತ್ರಿಶೂಲ ಸ್ನಾನ ಮತ್ತು ಸಂಜೆ ಧ್ವಜ ಅವರೋಹಣ ಕೈಂಕರ್ಯಗಳನ್ನು ಬಹಳ ವೈಭವ ಮತ್ತು ಅದ್ಧೂರಿಯಾಗಿ ನಡೆಸಲಾಯಿತು. ತಿರುಪತಿ ಕಪಿಲತೀರ್ಥ ಶ್ರೀ ಕಪಿಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿರುವ ತಿರುಮಲ ತಿರುಪತಿ ದೇವಸ್ಥಾನಗಳಲ್ಲಿ ಫೆಬ್ರವರಿ 8ರಿಂದ 17ರವರೆಗೂ ವಾರ್ಷಿಕ ಬ್ರಹ್ಮೋತ್ಸವಗಳು ಬಹಳ ವೈಭವ ಮತ್ತು ಅದ್ಧೂರಿಯಾಗಿ ನಡೆದವು. ಉತ್ಸವದ ಕೊನೆಯ ದಿನದಂದು ಮಂಗಳವಾರ ಬೆಳಗ್ಗೆ ಶ್ರೀ ಚಂದ್ರಶೇಖರ ಸ್ವಾಮಿ, ಶ್ರೀ ಮನೋನ್ಮಣಿ ಅಮ್ಮನವರ ದೇವಾಲಯದ ಅಧಿಕಾರಿಗಳು ಮತ್ತು ಅರ್ಚಕರು ದೇವಾಲಯದ ಊಂಜಲ್ ಮಂಟಪದಲ್ಲಿ ಮೆರವಣಿಗೆಯಲ್ಲಿ ತ್ರಿಶೂಲವನ್ನು ತೆಗೆದುಕೊಂಡು ಹೋಗಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ಮುಖಮಂಟಪದಲ್ಲಿ ಪ್ರತಿಷ್ಠಾಪಿಸಿದರು. ಆನಂತರ ಅರ್ಚಕರು ತ್ರಿಶೂಲವನ್ನು ತೆಗೆದುಕೊಂಡು ಕಪಿಲತೀರ್ಥ ಪುಷ್ಕರಣಿಯಲ್ಲಿ ತ್ರಿಶೂಲ ಸ್ನಾನ ಕೈಂಕರ್ಯವನ್ನು ನೆರವೇರಿಸಿದರು. ಶ್ರೀ ವೇಣುಗೋಪಾಲ ಸ್ವಾಮಿಯ ಮುಖಮಂಟಪದಲ್ಲಿ ಶ್ರೀ ಮನೋನ್ಮಣಿ ಸಮೇತ ಚಂದ್ರಶೇಖರ ಸ್ವಾಮಿ ಮತ್ತು ತ್ರಿಶೂಲಕ್ಕೆ ಪರಿಮಳಯುಕ್ತ ಧೂಪದೀಪ ನೈವೇದ್ಯದೊಂದಿಗೆ ವಿಶೇಷ ಸಮಾರಂಭವನ್ನು ನಡೆಸಲಾಯಿತು. ಆನಂತರ ಕಪಿಲೇಶ್ವರ ದೇವರನ್ನು ಮತ್ತು ಶ್ರೀ ಕಾಮಾಕ್ಷಿಯನ್ನು ಸಕಲ ಆಭರಣಗಳು ಮತ್ತು ಹೂವಿನ ಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಿ ದೇವಾಲಯದ ಆವರಣದಲ್ಲಿರುವ ಯಾಗಶಾಲೆಯಲ್ಲಿ ಇರಿಸಲಾಯಿತು. ಶೈವಾಗಮದ ವಿದ್ವಾಂಸರು ಮತ್ತು ಪುರೋಹಿತರು ಯಾಗಶಾಲೆಯಲ್ಲಿ ವೈದಿಕ ವಿಧಿಗಳನ್ನು ನೆರವೇರಿಸಿದರು. ಆ ಬಳಿಕ ತಾಳಮೇಳಗಳು, ಮಂಗಳವಾದ್ಯಗಳ ನಡುವೆ ಮಹಾಪೂರ್ಣಾಹುತಿಯನ್ನು ಸಮರ್ಪಿಸಿದರು. ಆನಂತರ ಯಾಗಶಾಲೆಯಲ್ಲಿ ತುಂಬಿದ ಪವಿತ್ರ ಜಲವನ್ನು ತೆಗೆದುಕೊಂಡು ಕಳಶ ಪೂಜೆಯನ್ನು ಮಾಡಿ ದೇವಾಲಯದ ಸುತ್ತಲೂ ಕೊಂಡೊಯ್ಯಲಾಯಿತು ಮತ್ತು ಶ್ರೀ ಕಾಮಾಕ್ಷಿ, ಕಪಿಲೇಶ್ವರ, ವಿನಾಯಕ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಇತರ ದೇವತೆಗಳಿಗೆ ಸಂಪ್ರೋಕ್ಷಣೆಯನ್ನು ಮಾಡಲಾಯಿತು. ಇದು ಬ್ರಹ್ಮೋತ್ಸವದ ಅಂತಿಮ ಹಂತವಾಗಿದ್ದು, ಧ್ವಜ ಇಳಿಸುವ ಸಮಾರಂಭವು ಶುಭವಾಗಿ ನಡೆಯಿತು. ಮಂಗಳವಾರ ಸಂಜೆ ಪುರೋಹಿತರು ಶಿವ ಮತ್ತು ಪಾರ್ವತಿಗೆ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಬ್ರಹ್ಮೋತ್ಸವಕ್ಕೆ ಬಂದಿದ್ದ ಎಲ್ಲ ದೇವತೆಗಳಿಗೆ ಭಾಜಾ ಭಜಂತ್ರಿಗಳೊಂದಿಗೆ ವಿದಾಯ ಹೇಳಿದರು ಮತ್ತು ಧ್ವಜ ಇಳಿಸುವ ಸಮಾರಂಭವನ್ನು ನೆರವೇರಿಸಲಾಯಿತು ಮತ್ತು ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ನಂತರ ರಾವಣ ವಾಹನ ಸೇವೆಯನ್ನು ವಿಜೃಂಭಣೆಯಿಂದ ನಡೆಸಲಾಯಿತು. ಶ್ರೀ ಕಾಮಾಕ್ಷಿ ಅಮ್ಮನವರು ಹಾಗೂ ಶ್ರೀ ಸೋಮಸ್ಕಂದ ಮೂರ್ತಿಯನ್ನು ಸಕಲ ದೈವಿಕ ಆಭರಣಗಳು ಮತ್ತು ಮಾಲೆಗಳಿಂದ ಅಲಂಕರಿಸಲಾಯಿತು. ಶ್ರೀ ಸೋಮಸ್ಕಂದ ಮೂರ್ತಿಯನ್ನು ರಾವಣ ವಾಹನದ ಮೇಲೆ ಮತ್ತು ಶ್ರೀ ಕಾಮಾಕ್ಷಿ ಅಮ್ಮನವರನ್ನು ಪಲ್ಲಕ್ಕಿಯ ಮೇಲೆ ಆಸೀನಗೊಳಿಸಿ ವಿಶೇಷ ಆರತಿಯನ್ನು ಸಲ್ಲಿಸಲಾಯಿತು. ಆನಂತರ ಭಕ್ತರ ಶಿವನಾಮ ಸ್ಮರಣೆಯೊಂದಿಗೆ ತಾಳಮೇಳಗಳು ಮತ್ತು ಮಂಗಳವಾದ್ಯಗಳ ಪಠಣದ ನಡುವೆ ರಾವಣ ವಾಹನ ಸೇವೆ ಸುಂದರವಾಗಿ ನಡೆಯಿತು. ಆದಿದಂಪತಿಗಳನ್ನು ತಿರುನಗರಿಯ ಬೀದಿಗಳಲ್ಲಿ ಮೆರವಣಿಗೆ ನಡೆಸುವಾಗ ಭಕ್ತರು ಆರತಿ ಉಡುಪಿಯ ಶ್ರೀ ಅನಂತೇಶ್ವರ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯ ಅಂಗವಾಗಿ ರಂಗಪೂಜಾ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಇದರ ಅಂಗವಾಗಿ ಗರ್ಭಗುಡಿಯಿಂದ ಧ್ವಜಸ್ತಂಭದವರೆಗೂ ಮಹಾ ನೈವೇದ್ಯವನ್ನು ಇರಿಸಿ ದೇವರಿಗೆ ಸಮರ್ಪಣೆ ಮಾಡಿ ಮಹಾಪೂಜೆಯನ್ನು ಮಾಡಲಾಯಿತು.
ತರುವಾಯ ಪೀಠಾಧಿಪತಿಗಳಾದ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು, ಪುತ್ತಿಗೆ ಪೀಠಾಧೀಶರಾದ ಯತಿಕುಲ ಚಕ್ರವರ್ತಿ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹಾಗೂ ಪೇಜಾವರ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಉಪಸ್ಥಿತರಿದ್ದರು. ಮಾಘ ಮಾಸದ ಅಮಾವಾಸ್ಯೆಯ ನಿಮಿತ್ತ ತಿರುಪತಿಯ ಪ್ರಸಿದ್ಧ ವೈಷ್ಣವ ಪುಣ್ಯಕ್ಷೇತ್ರ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಸೀತಾರಾಮ ಲಕ್ಷ್ಮಣ ದೇವರಿಗೆ ಸಹಸ್ರ ಕಳಶಾಭಿಷೇಕ ನಂತರ ಭವ್ಯ ಹನುಮಂತ ವಾಹನ ಸೇವೆಯು ನೆರವೇರಿತು. ತಿರುಪತಿಯ ಅತ್ಯಂತ ಸುಂದರ ಮತ್ತು ಪ್ರತಿಷ್ಠಿತ ದೇವಸ್ಥಾನದಲ್ಲಿ ಶ್ರೀ ಕೋದಂಡರಾಮಸ್ವಾಮಿಯ ದೇವಸ್ಥಾನ ಮಂಗಳವಾರ ಬೆಳಗ್ಗೆ ಸೀತಾರಾಮ ದೇವಿಯ ಸಹಸ್ರ ಕಳಶಾಭಿಷೇಕವನ್ನು ನಡೆಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನಗಳಿಗೆ ಅನುಬಂಧವಾದ ಈ ದೇವಾಲಯದಲ್ಲಿ ಪ್ರತಿ ತಿಂಗಳ ಅಮಾವಾಸ್ಯೆಯ ದಿನದಂದು ಸಹಸ್ರ ಕಳಶಾಭಿಷೇಕವನ್ನು ವಿಶೇಷವಾಗಿ ನಡೆಸಲಾಗುವುದು. ಈ ಸಂದರ್ಭದಲ್ಲಿ ಸೀತಾ ಮತ್ತು ಲಕ್ಷ್ಮಣರ ಉತ್ಸವ ಮೂರ್ತಿಗಳನ್ನು ದೇವಾಲಯದ ಮಹಾಮಂಟಪದಲ್ಲಿ ಸ್ಥಾಪಿಸಲಾಗಿ ವಿಶೇಷ ವಿಗ್ರಹದ ಮೇಲೆ ಶ್ರೀ ಕೋದಂಡರಾಮಸ್ವಾಮಿಯ ಉತ್ಸವ ವಿಗ್ರಹಗಳನ್ನು ಮತ್ತು ವಿಶ್ವಕ್ಸೇನ ಉತ್ಸವ ವಿಗ್ರಹಗಳನ್ನು ಮತ್ತೊಂದು ವೇದಿಕೆಯ ಮೇಲೆ ಸೀತಾ ಮತ್ತು ರಾಮನ ಉತ್ಸವ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಯಿತು. ಆನಂತರ ಪವಿತ್ರ ಸುಗಂಧ ದ್ರವ್ಯಗಳಿಂದ ತುಂಬಿದ ಸಹಸ್ರ ಕಳಶಗಳನ್ನು ಸ್ಥಾಪಿಸಲಾಯಿತು. ಪುಣ್ಯಾಹವಾಚನ, ವಿಶ್ವಕ್ಸೇನ ಪೂಜೆ ಮತ್ತು ಸಂಕಲನ ಪೂಜೆಯನ್ನು ಪೂರ್ಣಗೊಳಿಸಿದ ನಂತರ ದೇವಾಲಯದ ಪುರೋಹಿತರು ಸೀತಾ ಮತ್ತು ಲಕ್ಷ್ಮಣರಿಗೆ ಪಂಚಾಮೃತಗಳು ಮತ್ತು ಪವಿತ್ರ ಸುಗಂಧ ದ್ರವ್ಯಗಳೊಂದಿಗೆ ವೇದಮಂತ್ರಗಳು ಮತ್ತು ಮಂಗಳವಾದ್ಯಗಳ ನಡುವೆ ಸಹಸ್ರ ಕಳಶಾಭಿಷೇಕವನ್ನು ಮಾಡಿದರು. ಆನಂತರ ಧೂಪದೀಪ ನೈವೇದ್ಯವನ್ನು ಮಹಾಮಂಗಳಾರತಿಯನ್ನು ಅರ್ಪಿಸಿದರು. ಮಂಗಳವಾರ ಸಂಜೆ ಶ್ರೀ ಕೋದಂಡರಾಮಸ್ವಾಮಿಗೆ ಹನುಮಂತ ವಾಹನ ಸೇವೆಯು ನೆರವೇರಿತು. ಪುರೋಹಿತರು ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಸ್ವಾಮಿಯನ್ನು ಸಕಲ ವಸ್ತ್ರಾಭರಣಗಳು ಮತ್ತು ಹೂವಿನ ಮಾಲೆಗಳಿಂದ ಅದ್ಧೂರಿಯಾಗಿ ಅಲಂಕರಿಸಿ ಹನುಮಂತನ ರಥದ ಮೇಲೆ ಆಸೀನಗೊಳಿಸಲಾಯಿತು. ವಿಶೇಷ ಪೂಜೆಗಳನ್ನು ನೆರವೇರಿಸಿದ ನಂತರ ದೇವಾಲಯದ ಆವರಣದಲ್ಲಿ ಕೋದಂಡರಾಮನ ಹನುಮಂತ ವಾಹನದ ವಿಶೇಷ ಮೆರವಣಿಗೆಯು ನಡೆಯಿತು. ಭಕ್ತರು ಶ್ರೀ ಕೋದಂಡರಾಮಸ್ವಾಮಿಯ ಪ್ರಿಯ ವಾಹನದ ದರ್ಶನವನ್ನು ಪಡೆದು ಕರ್ಪೂರದ ಆರತಿಗಳನ್ನು ಸಮರ್ಪಿಸಿದರು. ಬೆಂಗಳೂರಿನ ಗಾಂಧಿನಗರದಲ್ಲಿರುವ ಶ್ರೀ ಸೋಸಲೆ ಪೀಠದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ವ್ಯಾಸರಾಜರಿಗೆ ರತ್ನಾಭಿಷೇಕವನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವ್ಯಾಸರಾಜ ಮಠದ ಪೀಠಾಧೀಶರಾದ ಶ್ರೀ ಶ್ರೀ ವಿದ್ಯಾಶ್ರೀಷ ತೀರ್ಥ ಶ್ರೀಪಾದಂಗಳವರು ಹಾಗೂ ಶ್ರೀ ಶ್ರೀ ಸುವಿದೇಂದ್ರ ತೀರ್ಥ ಶ್ರೀಪಾದಂಗಳವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ಮಾಘ ಮಾಸದ ಅಮಾವಾಸ್ಯೆಯಂದು ಶ್ರೀಕೃಷ್ಣ ದೇವರಾಯರಿಗೆ ಕುಹುಯೋಗ ನಿವಾರಣೆಯನ್ನು ಮಾಡಿದವರ ಸಲುವಾಗಿ ವ್ಯಾಸರಾಜರಿಗೆ ರತ್ನ ಸಿಂಹಾಸನದಲ್ಲಿ ಆಸೀನಗೊಳಿಸಿ ರತ್ನಾಭಿಷೇಕವನ್ನು ಮಾಡಲಾಯಿತು. ಬಳಿಕ ವ್ಯಾಸರಾಜ ಪ್ರತಿಮೆಯನ್ನು ಮೆರವಣಿಗೆಯ ಮೂಲಕ ತಂದು ವಿಶೇಷ ವೇದಿಕೆಯ ಮೇಲೆ ಆಸೀನಗೊಳಿಸಿ ರತ್ನಾಭಿಷೇಕ ಹಾಗೂ ಹೂವಿನ ಅಭಿಷೇಕವನ್ನು ನೆರವೇರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಭಗವಂತನ ಕೃಪೆಗೆ ಉಡುಪಿಯ ಉದ್ಯಾವರದ ಶ್ರೀ ಶಂಭು ಶೈಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ರಥೋತ್ಸವವು ನಡೆಯಿತು. ಇದರ ಅಂಗವಾಗಿ ದೇವಾಲಯವನ್ನು ವಿಶೇಷವಾಗಿ ವಿದ್ಯುತ್ ದೀಪಗಳಿಂದ ಆಕರ್ಷಕವಾಗಿ ಅಲಂಕಾರ ಮಾಡಲಾಗಿತ್ತು. ರಾತ್ರಿ ಬಲಿ ಉತ್ಸವ, ನರ್ತನ ಬಲಿಯೊಂದಿಗೆ ರಥೋತ್ಸವವನ್ನು ಅತ್ಯಂತ ವೈಭವದಿಂದ ಮಾಡಲಾಯಿತು. ಕುತ್ಯಾರು ರಾಮಕೃಷ್ಣ ತಂತ್ರಿಗಳ ನೇತೃತ್ವದಲ್ಲಿ ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು.
ದೇವಾಲಯದ ಆಡಳಿತ ಮಂಡಳಿಯ ಮುಖ್ಯಸ್ಥರಾದ ರಾಘವೇಂದ್ರ ಮಯ್ಯ, ಗಣ್ಯರು ಹಾಗೂ ಭಕ್ತರು ಪಾಲ್ಗೊಂಡಿದ್ದರು. ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ಶ್ರೀ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣಾ ಸಮಿತಿ ಹಾಗೂ ಕೊಯಂಬತ್ತೂರಿನ ಶ್ರೀ ರಾಘವೇಂದ್ರ ಸ್ವಾಮಿ ಸೇವಾ ಸಂಘ ಸಹಯೋಗದಲ್ಲಿ ಶ್ರೀ ಅಯ್ಯಪ್ಪನ್ ಪೂಜಾ ಸಮಿತಿ ಸತ್ಯಮೂರ್ತಿ ರಸ್ತೆಯ ರಾಮನಗರದಲ್ಲಿ 18ರಿಂದ 24ರವರೆಗೂ 7 ದಿನಗಳ ಕಾಲ 33ನೇ ರಾಘವೇಂದ್ರ ಸಪ್ತಾಹ ಮಹೋತ್ಸವವನ್ನು ಆಯೋಜಿಸಲಾಗಿದೆ. ಈ ನಿಮಿತ್ತ ಪ್ರಥಮ ದಿನದಂದು ಬುಧವಾರ ಬೆಳಗ್ಗೆ ಪೇಜಾವರ ಶ್ರೀ 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 ವಿಶ್ವಪ್ರಸನ್ನ ತೀರ್ಥರು ಹಾಗೂ ಪಲಿಮಾರು ಹಿರಿಯ ಪೀಠಾಧಿಪತಿಗಳಾದ ಶ್ರೀ 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 ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಹಾಗೂ ಕಿರಿಯ ಪೀಠಾಧಿಪತಿಗಳಾದ ಶ್ರೀ ಶ್ರೀ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರು ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮವನ್ನು ಮಂತ್ರಾಲಯದ ಅರ್ಚಕರಾದ ಶ್ರೀ ಪರಿಮಳ ಆಚಾರ್ಯರವರ ನೇತೃತ್ವದಲ್ಲಿ ಈ ಸಪ್ತಾಹ ಮಹೋತ್ಸವ ಆಚರಿಸಲಾಗುತ್ತಿದೆ. ಮಾಡಬೇಕಾದ್ರೂ ಕೂಡ ಹರಿವಾಯ ಗುರುಗಳಿಗೆ ಮೊದಲು ಸ್ವಾಗತ ಹೇಳಿ ಅವ್ರನ್ನ ಒಂದು ಕರೆದ ಮೇಲೆ ಮುಂದಿನ ಕಾರ್ಯಕ್ರಮ ಮಾಡ್ಬೋದು. ಆ ಒಂದು ಉದ್ದೇಶದಿಂದಲೇ ಬೆಳಗಿನ ಸುಪ್ರಭಾತ ಕಾರ್ಯಕ್ರಮ ಇದು ಇವತ್ತಿಂದಲೇ ಕನಿಷ್ಠ 3 ವರ್ಷದಿಂದಲೂ ಕೂಡ ಈ ಕಾರ್ಯಕ್ರಮ ನಡೀತಕ್ಕಂಥದ್ದು. ಅದು ಸರಿಯಾಗಿ ಯಾರು ಕರೆದ್ರೆ ಅವರು ಸ್ವಾಮಿ ಬರ್ತಾನೋ ಅವರಿಂದೇ ಸ್ವಾಮಿ ಕರೆಸ್ಕೋತಾನೆ. ವಿಶೇಷವಾಗಿ ಶ್ರೀನಿವಾಸನಲ್ಲಿ ಸನ್ನಿಧಾನದಲ್ಲಿ ಸೇವೆ ಸ್ವೀಕಾರ ಮಾಡಿರ್ತಕ್ಕಂಥ ಅಪ್ಪಣಾಚಾರ್ಯರು, ಅವರ ಒಂದು ಅಂತ್ಯವಾಸಿಗಳಾಗಿರ್ತಕ್ಕಂಥ ಸದಾನಂದ ಶಾಸ್ತ್ರಿಗಳು, ಇವರಿಂದ ಪ್ರತಿ ವರ್ಷವೂ ಕೂಡ ಸುಪ್ರಭಾತ ಕಾರ್ಯಕ್ರಮ ಒಳ್ಳೆ ಸುಂದರವಾಗಿ ಮೂಡಿ ಬಂದಿರತಕ್ಕಂಥ ಕಾರ್ಯಕ್ರಮ. ಇನ್ಮೇಲೆ ಈ ಧ್ವಜಾರೋಹಣ ಕಾರ್ಯಕ್ರಮ ಒಂದು ಮಾಡ್ತಾರೆ. ಧ್ವಜಾರೋಹಣ ಕಾರ್ಯಕ್ರಮ ಆದಮೇಲೆ ಪ್ರತಿನಿತ್ಯದಲ್ಲೂ ಕೂಡ ಸಮಯಕ್ಕೆ ತಕ್ಕಂತೆ ಎಲ್ಲ ಕಾರ್ಯಕ್ರಮ ನಡೀತಕ್ಕಂಥದ್ದು. ತಿರುಮಲ ತಿರುಪತಿ ದೇವಸ್ಥಾನಗಳು 2026ನೇ ಮೇ ಮಾಸದ ತಿರುಮಲ ಶ್ರೀವಾರಿ ಸೇವೆಗಳು, ದರ್ಶನಗಳು ಮತ್ತು ವಸತಿಗಾಗಿ ಆನ್ಲೈನ್ ಕೋಟಾದ ವಿವರಗಳನ್ನು ಬಿಡುಗಡೆ ಮಾಡಿವೆ. ಶ್ರೀವಾರಿ ಟಿಕೆಟ್ಗಳು, ದರ್ಶನಗಳು ಮತ್ತು ವಸತಿಗಾಗಿ ಕೋಟಾವನ್ನು ಫೆಬ್ರವರಿ 18ರಂದು ಬೆಳಗ್ಗೆ 10 ಗಂಟೆಗೆ ಟಿಟಿಡಿ ಆನ್ಲೈನ್ನಲ್ಲಿ ಬಿಡುಗಡೆ ಮಾಡಲಾಗುವುದು. ಈ ವಿವರಗಳು ಶ್ರೀವಾರಿ ಭಕ್ತರಿಗಾಗಿ.
ತಿರುಮಲ ಸಮಾಚಾರ 2026 ಮೇ ತಿಂಗಳ ಕೋಟಾ ವಿವರ ಹೀಗಿದೆ. ಸುಪ್ರಭಾತ, ತೋಮಾಲ ಸೇವೆ, ಅರ್ಚನೆ, ಅಷ್ಟದಳಪಾದ ಪದ್ಮಾರಾಧನೆಗಳನ್ನು ಲಕ್ಕಿ ಡಿಪ್ ಮೂಲಕ ಪಡೆಯಬಹುದು. ಫೆಬ್ರವರಿ 19ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ, 24ನೇ ತಾರೀಕು ಬೆಳಗ್ಗೆ 10 ಗಂಟೆಯವರೆಗೂ ಲಕ್ಕಿ ಡಿಪ್ ಮುಖಾಂತರ ಆರ್ಜಿತ ಸೇವೆಗಳಿಗಾಗಿ ಭಕ್ತರು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಎಲೆಕ್ಟ್ರಾನಿಕ್ ಡಿಪ್ ದ್ವಾರ ಆರ್ಜಿತ ಸೇವೆಗಳನ್ನು ಪಡೆದ ಭಕ್ತರು ಫೆಬ್ರವರಿ 19ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೂ ಮಧ್ಯಾಹ್ನ 12 ಗಂಟೆಯ ಒಳಗೆ ದುಡ್ಡನ್ನು ಕೊಟ್ಟು ಟಿಕೆಟ್ಗಳನ್ನು ಪಡೆಯಬಹುದು. ಫೆಬ್ರವರಿ 21ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕಲ್ಯಾಣೋತ್ಸವ, ಆರ್ಜಿತ ಬ್ರಹ್ಮೋತ್ಸವ, ಊಂಜಲ್ ಸೇವೆ, ಸಹಸ್ರ ದೀಪಾಲಂಕರಣ ಸೇವೆಯ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬಿಡುಗಡೆ ಮಾಡಲಾಗುವುದು. ಫೆಬ್ರವರಿ 22ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ವರ್ಚುವಲ್ ಸೇವೆಗಳಾದ ಕಲ್ಯಾಣೋತ್ಸವ, ಊಂಜಲ್ ಸೇವೆ, ಆರ್ಜಿತ ಬ್ರಹ್ಮೋತ್ಸವ, ಸಹಸ್ರ ದೀಪಾಲಂಕರಣ ಸೇವೆಯ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬಿಡುಗಡೆ ಮಾಡಲಾಗುವುದು. ಫೆಬ್ರವರಿ 23ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಅಂಗಪ್ರದಕ್ಷಿಣಾ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬಿಡುಗಡೆ ಮಾಡಲಾಗುವುದು. ಫೆಬ್ರವರಿ 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಶ್ರೀವಾಣಿ ಟ್ರಸ್ಟ್ ಬ್ರೇಕ್ ದರ್ಶನ, ವಸತಿ ಕೋಟಾವನ್ನು ಬಿಡುಗಡೆ ಮಾಡಲಾಗುವುದು. ಫೆಬ್ರವರಿ 23ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ವೃದ್ಧರು ಮತ್ತು ದಿವ್ಯಾಂಗರ ದರ್ಶನದ ಟಿಕೆಟ್ ಕೋಟಾವನ್ನು ಬಿಡುಗಡೆ ಮಾಡಲಾಗುವುದು. ಫೆಬ್ರವರಿ 24ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ 300 ರು ವಿಶೇಷ ಪ್ರವೇಶ ದರ್ಶನದ ಟಿಕೆಟ್ ಕೋಟಾವನ್ನು ಬಿಡುಗಡೆ ಮಾಡಲಾಗುವುದು. ತಿರುಮಲ ತಿರುಪತಿಯಲ್ಲಿ ವಸತಿಗಾಗಿ ಫೆಬ್ರವರಿ 24ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಟಿಕೆಟ್ ಅನ್ನು ಬಿಡುಗಡೆ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತಿರುಮಲ ತಿರುಪತಿ ದೇವಸ್ಥಾನದ ಅಧಿಕೃತ ವೆಬ್ಸೈಟ್ ttdevastanams.ap.gov.in ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ಗೋವಿಂದ 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 ಗೋವಿಂದ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಈವರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆಯದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ.
ಗೋವಿಂದ 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 ಕಲ್ಯಾಣ ವೆಂಕಟೇಶ. ಬೆಂಗಳೂರಿನ ಹುಳಿಮಾವಿನಲ್ಲಿರುವ ಪುರಾಣ ಪ್ರಸಿದ್ಧ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿ ಮಹೋತ್ಸವದ ನಿಮಿತ್ತ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಮೊದಲಿಗೆ ದೇವಾಲಯವನ್ನು ಪುಷ್ಪಗಳಿಂದ ಸಿಂಗರಿಸಿ ಸ್ವಾಮಿಯ ಉತ್ಸವ ಮೂರ್ತಿ ಅಲಂಕಾರವನ್ನು ಮಾಡಿ ಸ್ವಾಮಿಗೆ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಅರ್ಚನೆಯನ್ನು ನೆರವೇರಿಸಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ನೆರೆದ ಭಕ್ತರು ಸ್ವಾಮಿಯ ದರ್ಶನವನ್ನು ಪಡೆದು ಧನ್ಯರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರದ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ಮಠದಲ್ಲಿ ಸದ್ಗುರು ತಾತಯ್ಯನವರ 300ನೇ ಜಯಂತ್ಯೋತ್ಸವದ ಕಾರ್ಯಕ್ರಮಗಳ ಆಹ್ವಾನ ಪತ್ರಿಕೆ ಹಾಗೂ ಲಾಂಛನವನ್ನು ಧರ್ಮಾಧಿಕಾರಿಗಳಾದ ಡಾ ಎಂಆರ್ ಜಯರಾಮ್ ರವರು ಬಿಡುಗಡೆಗೊಳಿಸಿದರು. 2020ರ ಫಾಲ್ಗುಣ ಮಾಸದ ಹುಣ್ಣಿಮೆ ಮಾರ್ಚ್ 3ರಂದು ಸದ್ಗುರು ಕೈವಾರ ತಾತಯ್ಯನವರು ಜನಿಸಿ 300 ವರ್ಷಗಳಾಗುತ್ತಿವೆ. ಈ ತ್ರಿಶತಮಾನದ ಜಯಂತ್ಯೋತ್ಸವವನ್ನು 1 ವರ್ಷಗಳ ಕಾಲ ನಿರಂತರವಾಗಿ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಸದ್ಗುರು ಕೈವಾರ ತಾತಯ್ಯನವರ ವೈಭವವನ್ನು ಸಾರಲಾಗುತ್ತಿದೆ. ಬೆಂಗಳೂರು ನಗರದ ಹೊಸತಿಪ್ಪಸಂದ್ರದಲ್ಲಿ ನೆಲೆಸಿರುವ ಶ್ರೀ ಪ್ರಸನ್ನ ಈಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಮಹೋತ್ಸವದ ನಿಮಿತ್ತ ವಿಶೇಷ ಪೂಜೆಗಳು ಜರುಗಿದವು. ಮೊದಲಿಗೆ ಶ್ರೀ ಪ್ರಸನ್ನ ಈಶ್ವರ ಸ್ವಾಮಿಗೆ ಹಾಗೂ ಶ್ರೀ ಗಣೇಶ, ಶ್ರೀ ಪಾರ್ವತಿ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ಹಾಗೂ ಬೆಳ್ಳಿ ಕವಚ ಧಾರಣೆ ಮಾಡಿ ಬಿಲ್ವಪತ್ರೆ ಅರ್ಚನೆಯನ್ನು ಮಾಡಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ದೇವರ ಅನುಗ್ರಹವನ್ನು ಪಡೆದರು. ಬೆಂಗಳೂರು ನಗರತ್ಪೇಟೆಯಲ್ಲಿರುವ ಶ್ರೀ ನಗರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿ ಮಹೋತ್ಸವದ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ದೇವಾಲಯವನ್ನು ಬಗೆ ಬಗೆಯ ಪುಷ್ಪಗಳಿಂದ ಸುಂದರವಾಗಿ ಅಲಂಕರಿಸಲಾಗಿದ್ದು ಸ್ವಾಮಿಗೆ ವೈಭವದ ಪುಷ್ಪಾಲಂಕಾರವನ್ನು ನೆರವೇರಿಸಲಾಯಿತು. ಆನಂತರ ವಿಧಿವಿಧಾನಗಳೊಂದಿಗೆ ಅರ್ಚನೆಯನ್ನು ನಡೆಸಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ಉಪಾಲಯದಲ್ಲಿರುವ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಶ್ರೀ ಗಣಪತಿ ದೇವರಿಗೆ ವಿಶೇಷ ಅಲಂಕಾರ ಹಾಗೂ ಪೂಜೆಗಳನ್ನು ನೆರವೇರಿಸಲಾಯಿತು. ಭಕ್ತರು ಕುಟುಂಬ ಸಮೇತರಾಗಿ ಆಗಿ ಶಿವನ ದರ್ಶನವನ್ನು ಪಡೆದು ಪುನೀತರಾದರು. ಬೆಂಗಳೂರು ನಗರದ ವೈಟ್ಫೀಲ್ಡ್ನಲ್ಲಿ ನೆಲೆಸಿರುವ ಶ್ರೀ ದೇವಿ ಕರುಮಾರಿಯಮ್ಮನ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಮಹೋತ್ಸವದ ಅಂಗವಾಗಿ ವಿಶೇಷ ಪೂಜೆಯು ನಡೆಯಿತು.
ಮೊದಲಿಗೆ ಶ್ರೀ ಭಿಕ್ಷಾಟನ ಮೂರ್ತಿಗೆ ಪಂಚಾಮೃತ ಮತ್ತು ವಿವಿಧ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರವನ್ನು ಮಾಡಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ದೇವರ ಅನುಗ್ರಹವನ್ನು ಪಡೆದರು. ಬೆಂಗಳೂರು ನಗರದ ಹಲಸೂರಿನಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಮಹೋತ್ಸವದ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಮೊದಲಿಗೆ ಶ್ರೀ ಸೋಮೇಶ್ವರ ಸ್ವಾಮಿಗೆ ಬೆಳಗಿನ ಸಮಯದಲ್ಲಿ ಅಭಿಷೇಕವನ್ನು ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರವನ್ನು ಮಾಡಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಇದೇ ಸಂದರ್ಭದಲ್ಲಿ ಪರಿವಾರ ದೇವರುಗಳಾದ ಶ್ರೀ ಗಣಪತಿ ಮತ್ತು ಶ್ರೀ ಕಾಮಾಕ್ಷಾಂಬಾ ಅಮ್ಮನವರಿಗೆ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಮಂಗಳಾರತಿಯನ್ನು ಬೆಳಗಲಾಯಿತು. ಈ ಸಂದರ್ಭದಲ್ಲಿ ಸಾಂಸ್ಕೃತಿಕ ಭರತನಾಟ್ಯ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ದೇವರ ಅನುಗ್ರಹವನ್ನು ಪಡೆದರು. ಮಂಗಳೂರಿನ ಸೂರತ್ಕಲ್ ಕಾಟಿಪಾಳ್ಯ ಕೊರಗಜ್ಜ ಸಾನ್ನಿಧ್ಯದಲ್ಲಿ ಸತ್ಯದೇವತೆ ದೈವದ ಕೋಲ ಸೇವೆ ವಿಜೃಂಭಣೆಯಿಂದ ನೆರವೇರಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೈವದ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾದರು. ಬೆಂಗಳೂರಿನ ಅರಕೆರೆಯಲ್ಲಿರುವ ಶ್ರೀ ಶಾಂತಿಧಾಮ ದೇವಸ್ಥಾನದಲ್ಲಿ ಶಿವರಾತ್ರಿ ಮಹೋತ್ಸವದ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಇದರ ನಿಮಿತ್ತ ಭಕ್ತರಿಂದ ಸ್ವಾಮಿಗೆ ಕ್ಷೀರಾಭಿಷೇಕವನ್ನು ಅರ್ಪಿಸಲಾಯಿತು. ದೇವಸ್ಥಾನದ ಆವರಣವನ್ನು ಪುಷ್ಪಗಳಿಂದ ವೈಭವ ಮನೋಹರವಾಗಿ ಅಲಂಕರಿಸಲಾಗಿತ್ತು. ನೆರೆದಿದ್ದ ಭಕ್ತಾದಿಗಳು ಸಾಲಾಗಿ ಆಗಮಿಸಿ ಸ್ವಾಮಿಗೆ ಕ್ಷೀರಾಭಿಷೇಕವನ್ನು ಮಾಡಿ ಧನ್ಯರಾದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಶ್ರೀಮತಿ ಕ್ಷಿತಿಜ ಕಾಸರವಳ್ಳಿ ಮತ್ತು ಬಳಗ ಬೆಂಗಳೂರು ಇವರಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಕಲ ಗಣಾಧಿಪ ಪಾಲಯ ಮಾಬನಿಶಂ ಶ್ರೀ ಸಕಲ ಗಣಾಧಿಪ ಪಾಲಯ ಮಾಮನಿಶಂ ಶ್ರೀ ಸಕಲ ಗಣಾಧಿಪ ಪಾಲಯ ಮಾಮನಿಶಂ ವರಸಿದ್ಧಿ ವಿನಾಯಕ ಭಕ್ತ ಜನಾಲಿ ದೋಷ ಪದ ಚಂದ್ರ ಮೌಳಿ ಸುತಜೀ ಸಕಲ ಗಣಾಧಿಪ ಪಾಲಯ ಮಾಮನಿಶಂ ವರಸಿದ್ಧಿ ವಿನಾಯಕ ಭಕ್ತ ಜನಾಲಿ ದೋಷ ಪದ ಚಂದ್ರ ಮೌಳಿ ಸುತಜೀ ಸಕಲ ಗಣಾಧಿಪ ಪಾಲಯ ಮಾಮನಿಶಂ. ಉಡುಪಿಯ ಶ್ರೀ ಅನಂತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ರಥೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸುಗುಣ ಶ್ರೀ ಬಳಗದವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸಾರುವೆ ಸಂಸಾರದೆ ಸುಖ ತೋರೆ ನಿದುಮುಗೆ ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕಿ ಸಾರುವೆ ಸಂಸಾರದೆ ಸುಖ ತೋರೆ ನಿದುಮುಗೆ ಕುಂದ ಮಲ್ಲಿಗೆ ಜಾಜಿ ಕುಸುಮ ಗಂಧ ಪರಿಮಳ ಚಂದದಿ ಸಮರ್ಪಿಸುವೆನು ಪುಷ್ಪ ಫಲಗಳ ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕಿ ಸಾರುವೆ ಸಂಸಾರದೆ ಸುಖ ತೋರೆ ನಿಧುಮುಖೇ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.
ॐ